ಫಸ್ಟ್ ಆಫ್ ಆಲ್ ಲವಾದವರು ಹೊಸ ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ಯಾರ. ಅದ ಲಾವಾ ಅಗ್ನಿ 4. ಅದ್ರಗಿಂತ ಮುಂಚೆಗೆ ರನ್ನ ತಮ್ಮಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಭಾಳ ದಿವ್ಸಲಿಂದ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತಿದ್ದಿ, ತಪ್ಪಾತು. ನೆಕ್ಸ್ಟ್ ಟೈಮ್ ನಾನು ಈ ತರ ಮಾಡಂಗಿಲ್ಲ. ಕರೆಕ್ಟ್ ಟೈಮಿಗೆ ವಿಡಿಯೋ ಕೊಡ್ತೀನಿ. ಓಕೆ, ಸೈಡ್ಗೆ ಇಡೋಣ. ಮೇನ್ ಮ್ಯಾಟ್ರಿಕ್ ಬರೋದಪ್ಪ ಅಂತಂದ್ರೆ ಈ ಬ್ರ್ಯಾಂಡ್ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಬರೀ ಇಂಡಿಯಾ ಒಳಗೆ ಅಲ್ಲ, ಸಿಂಗಾಪುರ್, ಥೈಲ್ಯಾಂಡ್, ಲಂಡನ್ ಎಲ್ಲಾ ಕಡೆ ಲಾಂಚ್ ಆಗಂತೈತಿ. ಬರೀ ಇಷ್ಟು ದಿನ ಇಂಡಿಯನ್ ಬ್ರ್ಯಾಂಡ್ಸ್ ಇಂಡಿಯಾ ಒಳಗೆ ಇರೋದ ದೊಡ್ಡ ಮಾತಾಗಿತ್ತು. ನೋಡ್ರಿಪ್ಪ, ಲಾವಾಗ ನೀವು ಕೊಡ್ತಕ್ಕಂತ ಪ್ರೀತಿ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಪರ್ಚೇಸಿಂಗ್ ಪವರ್ ಆಗಿರ್ಬೋದು, ಬಟ್ ಏನೇನ್ ಕೊಟ್ರಿ ನಿಮ್ಗೆ ಗೊತ್ತೈತಿ. ಎದನ್ನ ತಗೊಂಡು ಇವ್ರ ಹೊರಗಿನ ದೇಶ ಒಳಗು ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ಯಾರ. ಇದಕ್ಕೆ ಒಂದ್ ಸಲ್ಯೂಟ್ ಹೊಡೆಯೋದಾದ್ರೆ ಲಾವಾ ಅಗ್ನಿ 4 ಏನು ಲಾಂಚ್ ಮಾಡ್ಯಾರ, ಏನ್ ಚಲೋ ಐತಿ ಹೇಳ ಬೇಡ ಅನ್ಸಂತೈತಿ. ಎದ್ದಿದ್ದ ಮ್ಯಾಟ್ರ್ ಖರೆ ಹೇಳ್ತೀನಿ. ಪ್ಲೀಸ್ ಮತ್ ಫಸ್ಟ್ ಒಂದ್ ಲೈಕ್ ಕೊಡ್ರಿ. ಕಡಿಮೆ ಏನು ಕೊಟ್ಟಾರ ಅದ್ ನೋಡಕ್ ಹೋದ್ರ ಬ್ಯಾಟ್ರಿ ಪರ್ಫಾರ್ಮೆನ್ಸ್ 5000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಕೊಟ್ಟಾರ. 66 ವೋಲ್ಟಿಂದ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಾರ. ಕೊಡ್ಬೇಕಿತ್ತು ಇನ್ನೂ ಹೆಚ್ಚು ಕೊಟ್ಟಿದ್ರೆ ಚಲೋ ಇರ್ತಿತ್ತು. ಅದ್ರ ಪ್ರೈಸ್ 25,000 ರೂಪಾಯಿ ಇಟ್ಟಾರ. ಮಿನಿಮಮ್ 6,000 ಬಡಿಬಾರ್ದ. ಇದು ಒಂದು ಕಡಿಮೆ ಆತ್ಪ ಅಂತಂದ್ರೆ ಮಿಕ್ಕಿದ್ದೇನೈತಿ ಎಲ್ಲ ಚಲೋನ ಐತಿ. ಅಮೋಲೆಡ್ ಕ್ವಾಲಿಟಿದ ಡಿಸ್ಪ್ಲೇ ಕೊಟ್ಟಾರ. ಅದ 6.67 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ. ಪಿಕ್ಸೆಲ್ಸ್ ಏನೈತಿ, ಪಿಕ್ಸೆಲ್ಸ್ ಪರ್ ಡೆನ್ಸಿಟಿ ಏನೈತಿ, ಎರಡು ಚಲೋ ಕೊಟ್ಟಿದ್ದೈತಿ. ಮತ್ತೆ 120 ಹರ್ಟ್ಸ್ ಇಂದ ರಿಫ್ರೆಶ್ ರೇಟ್, 2400 ನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್. ಡಿಸ್ಪ್ಲೇ ಒಳಗೆ ಯಾವುದೇ ರೀತಿ ಕಡಿತ ಆಗಂಗಿಲ್ಲ. ಆದ್ರೆ ಹಿಂದ್ ಕ್ಯಾಮರಾ ಸೆನ್ಸರ್ ಡಿಸೈನ್ ಏನು ಕೊಟ್ಟಾರ, ಬಾಪ ಏನ್ ಆಯ್ತು ನೋಡಿ. ಚಕ್ಕಾಡಿಲ್ಲನ ಚೈನೀಸ್ ಅವ್ರದ್ದು ಅಣ್ಣ, ನಮ್ದಲ್ಲ. ಮೇನ್ ಕ್ಯಾಮರಾ ಸೆನ್ಸರ್ 50 ಮೆಗಾ ಪಿಕ್ಸೆಲ್ಸ್ ಐತಿ. ಇನ್ನೊಂದು ಕ್ಯಾಮರಾ ಸೆನ್ಸರ್ ಕೊಟ್ಟಿದ್ದೈತಿ 8 ಮೆಗಾ ಪಿಕ್ಸೆಲ್ಸ್ ಐತಿ. OIS ಫ್ಯೂಚರು ಐತಿ. ಇರಬೇಕ. ಲುಕ್ ನೋಡ್ರಿ ಒಮ್ಮೆ ಚಕಕ್ ಅಂತೇಳಿ ಫೋಟೋ ಹೊಡ್ಕೊಳಕ್ ಮನಸ್ಸು ಬರ್ತೈತಿ. ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ಸ್ 32 ಮೆಗಾ ಪಿಕ್ಸೆಲ್ಸ್, 8 ಮೆಗಾ ಪಿಕ್ಸೆಲ್ಸ್, 12 ಮೆಗಾ ಪಿಕ್ಸೆಲ್ಸ್ ಸೆಲ್ಫಿ ಸ್ನ್ಯಾಪರ್ ಕೊಡಕ್ ನಿಂತಿದ್ರ. ಆದ್ರೆ ಯುವ ಅಣ್ಣ ಅಂದ್ರ ಲಾವಾ ಅಗ್ನಿ 4 ಒಳಗ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಸ್ನ್ಯಾಪರ್ ಕೊಟ್ಟಾರ. ನೋಡ್ರಿಪ್ಪ, ಈ ಎರಡು ಕ್ಯಾಮ್ರಾ ಸೆನ್ಸರ್ ಏನದಾವ ಬಹಳ ಚಲೋ ಅದಾವ. ಯಾವುದೇ ತರ ಮುಚ್ಚುಮರಿ ಮಾಡಂಗಿಲ್ಲ. ಯಾವ್ದು ಚಲೋ ಐತಿ, ಯಾವ್ದು ಚಲೋ ಇಲ್ಲ, ಯಾವ್ದು ಕಡಿಮೆ ಐತಿ ಅದೈತಿ. ಡೈರೆಕ್ಟ್ ಆಗಿ ಹೇಳೋದ, ಮುಚ್ಚುಮರಿ ನಡೆಯಂಗಿಲ್ಲ ನಮ್ ಕಡೆ. ನಾನು ಸ್ವಲ್ಪ ಡೀಸೆಂಟ್ ಗೇಮ್ ಮಾಡ್ತೀನಿ. ಏನ್ ಪರ್ಫಾರ್ಮೆನ್ಸ್ ಚಲೋ ಕೊಡ್ತೈತಿ ನೋಡು ಅಣ್ಣ. ಡೀಸೆಂಟ್ ಗೇಮ್ ಅಲ್ಲ, ಸ್ವಲ್ಪ ಹೆವಿ ಗೇಮಿಂಗು ನೀವು ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಪ್ರೊಸೆಸರ್ ಗಂಡ್ ಐತಿ. ಅದ ಡೆಮೆನ್ಸಿಟಿ ಅವ್ರದಪ್ಪ, ಮೀಡಿಯಾಟೆಕ್ ಡೆಮೆನ್ಸಿಟಿ 8350 ಚಿಪ್ಸೆಟ್. ಇದೊಂದು ಚಲೋ ಚಿಪ್ಸೆಟ್ ಆಗೈತಿ. ಫಾಸ್ಟರ್ ಪರ್ಫಾರ್ಮೆನ್ಸ್ ಕೊಡಾಕು ಐತಿ. ಆಲ್ಮೋಸ್ಟ್ ಹೀಟ್ ಆಗ್ಲಾರ್ದಂಗ ಈ ಪ್ರೊಸೆಸರ್ ಬಗ್ಗೆ ಕೇಳಿ ಬಂದೈತಿ. ಹಂಗ 5Gನು ಕೊಡ್ತೈತಿ, ಅಂಡರ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಡ್ತೈತಿ. ಮಿಕ್ಕಿದ್ದೇನು ಉಳಿತೈತಿ ರ್ಯಾಮ್ ಮತ್ತು ಇಂಟರ್ನಲ್ ಸ್ಟೋರೇಜ್ ಚೊಕ್ಕ ಒಟ್ಟಾರ. ಅದ 8GB ರ್ಯಾಮ್ ಆಗಿತ್ತಪ್ಪ ಅಂತಂದ್ರೆ 8GB ವರ್ಚುವಲ್ ರ್ಯಾಮ್, ಎರಡು ಸೇರಿಸಿ 16GB ರ್ಯಾಮ್. ಹಂಗಿಲ್ಲ, 2GB ವರ್ಚುವಲ್ ರ್ಯಾಮ್ ನೀವು ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ಕೇಳಕ್ಕೆ 8GB, ಅದ್ರ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಹೋದ್ರೆ 2GBನೂ ಕೊಡುತ್ತೋ ಇಲ್ಲೋ ಡೌಟ್. ಅದ ನಮಗೆ ಕೇಳಕ್ಕೆ 16GB. ಆಹಾ, ಪರಿಮಳ, ಸುಗಂಧ. ಇದ್ರ ಕೂಟಾಗ ಪೇರ್ ಮಾಡಿದ್ದ 256GB ಇಂಟರ್ನಲ್ ಸ್ಟೋರೇಜ್. ಇಲ್ಲೇ ಸ್ಟೋರೇಜ್ ನಂಗೆ ಲೈಕ್ ಹಿಡಿಸೈತಿ. ಯಾಕಪ್ಪ ಅಂತಂದ್ರೆ UFS 4.0 ಕೊಟ್ಟಾರ. ಲೇಟೆಸ್ಟ್ ಟೆಕ್ನಾಲಜಿ ಸ್ಟೋರೇಜ್ ಐತಿ. ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದ ನೋಡ್ರಿಪ್ಪ ಲಾವಾ ಅಗ್ನಿ 4 ಹಕೀಕತ್ತ. ನಮ್ಮ ಕೈ ಒಳಗೆ ಸ್ಮಾರ್ಟ್ ಫೋನ್ ಕಂಪನಿನ ಕೊಡಂಗಿಲ್ಲ. ಪರ್ಚೇಸ್ ಮಾಡಿ ವಿಡಿಯೋ ಮಾಡ್ಬೇಕಂತಂದ್ರೆ ಅಷ್ಟು ವ್ಯೂಸು ಬರಂಗಿಲ್ಲ. ರೊಕ್ಕ ಹಾಕಿದ ಡಡ್ ಆಗತ್ತಲ್ಲ. ಸ್ವಲ್ಪ ಗ್ರೋ ಆಗೋಣ, ಅನ್ಬಾಕ್ಸಿಂಗ್ ವಿಡಿಯೋನು ತೊಗೊಂಬರೋಣ. ಅಲ್ಲಿ ತನಕ ಚೊಕ್ಕಿ ತಿನ್ರಿ ಅಂದ್ರೆ ಸಬ್ಸ್ಕ್ರೈಬ್ ಹೊಡೆದ ಗಂಟೆ ಹೊಡೆದ ತಕ್ಷಣ ಚಿಕ್ಕಿ ಬಂದು ನಿಮ್ಮ ಬಾಯಿ ಒಳಗೆ ಬೀಳ್ತೈತಿ. ಟ್ರೈ ಮಾಡಿ ನೋಡ್ರಿ, ಖರೆ ಆಗುತ್ತೆ.